ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮತ್ತದೇ ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ. ಅಲ್ಲಿದೆ ಒಂದು ಚಿಕ್ಕ ಮಗು ಕೇಳಿದೆ, ದಿಶಾ ಅಮ್ಮನ ಹತ್ರ ಹೋಗಿ ಕೇಳಿದೆ, ಅಮ್ಮ ಗುರುಗಳು ದಿನಾ ಅದನ್ನೇ ಹೇಳೋದು ಯಾಕೆ? ದಿನಾ ಭೇದೋ ನಿತ್ಯ ಮದೀಯತಾಮ್ ಅಂತ ಹೇಳ್ತಾರೆ, ಯಾಕೆ ಹಾಗಂದ್ರೆ ಏನು ಅಂತ ಕೇಳಿದೆ ಹೋಗಿ ಅಮ್ಮನ ಹತ್ರ. ಹೌದು, ಪ್ರಪಂಚ ಬದಲಾವಣೆ ಬಯಸುತ್ತೆ. ವರ್ಷ ವರ್ಷ ಹೊಸ್ತು ಬೇಕು, ತಿಂಗಳು ತಿಂಗಳು ಹೊಸ್ತು ಬೇಕು, ವಾರ ವಾರ ಹೊಸ್ತು ಬೇಕು, ದಿನ ದಿನ ಕ್ಷಣ ಕ್ಷಣ ಹೊಸ್ತು ಬೇಕು. ಆದರೆ ಕೆಲವು ಸಂಗತಿಗಳು ನಿತ್ಯ ಬೇಕು ಅಂತ, ಮತ್ತೆ 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 ಮಾಡಿದಾಗಲೇ ಅದು ಫಲ ಕೊಡೋದು ಒಂದು ನಿತ್ಯ ಬೇಕು. ಕೆಲವು ಸಂಗತಿ ಅಂತ ಹೇಳಿದ್ವು, ಉದಾಹರಣೆಗೆ ಉಸಿರಾಟ ನಿತ್ಯ ಬೇಕು ನೋಡಿದ್ದು. ಯಾರೂ ಹೇಳಿಲ್ಲ ಇಲ್ಲಿ ಇವತ್ತವರೆಗೂ. ಬೇಜಾರು ಬಂದು ಹೋಗಿದೆ ಉಸಿರಾಡಿ ಅಂತ ಯಾರ್ಯಾರೂ ಹೇಳಿಲ್ಲ ಇವತ್ತವರೆಗೂ. ಏನು ದಿನ ಊಟ ಮಾಡ್ತಾರೆ ಅಂತ ಯಾರು ಹೇಳಿದಾರ? ಇಲ್ಲ, ಯಾರೂ ಹೇಳಿಲ್ಲ ಅಂತ. ಅಂದರೆ ಅನೇಕ ಸಂಗತಿಗಳು ನಿತ್ಯ ಮಾಡ್ತಾ ಇರ್ತೇವೆ ನಾವು ಅಂತ. ಈಗ ಅನ್ನ ಎಷ್ಟು ಸರಿ ಊಟ ಮಾಡಿಲ್ಲ ನಾವು, ನಮ್ಮ ದಕ್ಷಿಣದವರು, ಕರ್ನಾಟಕದವರು, ಅಥವಾ ಬಯಲುಸೀಮೆಯಲ್ಲಿ ಬೇರೆ ಥರ ಇದೆ, ಅನ್ನ ಇಲ್ಲ. ಆದರೆ ಅಲ್ಲಿ ಬೇರೆ ಅನ್ನ ಇದೆ. ಅಲ್ಲಿಗೆ ಜೋಳ ಇರ್ಬೋದು, ಕೆಲವು ಕಡೆಗೆ ಗೋಧಿ ಕೆಲವು ಕಡೆಗೆ ಇರ್ಬೋದು, ಅದು ಅನ್ನ. ಅಲ್ಲಿ ಎಷ್ಟು ಸಾರಿ ಊಟ ಮಾಡೋದಿಲ್ಲ, ಬೇಸರ ಬಂತು ಅಂತಿದೆಯಾ? ಎಷ್ಟು ಸಾರಿ ಹಾಲು ಕೊಡೋದಿಲ್ಲ, ಬೇಸರ ಬಂತು ಅಂತಿದೆಯಾ? ಈಗ ಒಂದು ಮಗು ಹುಟ್ಟಿರುತ್ತೆ ನಮಗೆ, ಒಂದು 50 ವರ್ಷ ಆಗಿರುತ್ತೆ ಮಗುಗೆ ಅಂತ ಅಂದ್ಕೊಳ್ಳಿ. ಅಂದರೆ ದೊಡ್ಡವನಾಗಿದ್ದಾನೆ, ಈಗ ವಯಸ್ಸಾಗಿದೆ ಅಂತ ಬೇಜಾರು ಬಂದು ಹೋಯ್ತು, ಅವನ್ನೇ ಮಗ ಅಂದಂದು ಅಂತ ಏನಾರು ಅನ್ಸುತ್ತಾ? ಏನಿಲ್ಲ ತಾನೆ ಅಂತ. ಅಂದರೆ ಎಲ್ಲ ಕಡೆ ನಾವು ಬದಲಾವಣೆನೇ ಬಯಸಬಾರ್ದು ಅಂತ. ಒಂದಷ್ಟು ಅದಕ್ಕೂ ಸ್ಥಾನ ಇದೆ, ಒಂದಷ್ಟು ಇದಕ್ಕೂ ಸ್ಥಾನ ಇದೆ. ಕೆಲವು ಸಂಗತಿಗಳನ್ನು ಮತ್ತೆ ಮತ್ತೆ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು ಅಂತ. ಅದೇ ತಾನೇ ಶಂಕರರ ಮೊದಲನೇ ಮಾತು, ವೇದೋ ನಿತ್ಯ ಮಧೀಯತಾಂ. ನಿತ್ಯ ಮಾಡು, ಪ್ರತಿನಿತ್ಯ ಮಾಡು, ನಿತ್ಯ ನಿದ್ದೆ ಮಾಡುವ ಹಾಗೆ, ನಿತ್ಯ ಊಟ ಮಾಡುವ ಹಾಗೆ, ನಿತ್ಯ ಉಸಿರಾಡುವ ಹಾಗೆ ಇದನ್ನು ನಿತ್ಯ ಮಾಡಬೇಕು ನೀನು. ಇದು ನಿನಗೆ ತಪಸ್ಸಾಗಬೇಕಾದ್ರೆ, ಇದು ನಿನಗೆ ಸಿದ್ಧಿ ಆಗಬೇಕಾದ್ರೆ ಹಾಗೆ ಮಾಡಬೇಕಾಗ್ತದೆ. ಹಾಗಾಗಿ ಮತ್ತದೇ 20 ವಾಕ್ಯದ ಒಟ್ಟು 20 ಸಾಲು ಆಗುತ್ತೆ, ಸಾಲು ಲೆಕ್ಕದಲ್ಲಿ 20 ಚರಣ ಆಗುತ್ತೆ. ಈಗ 1ನೇ ಚರಣ ಮಾತ್ರ ಮುಗ್ದಿರೋದು, ಮತ್ತು ವಾಪಸ್ ಅಲ್ಲೇ ಹೋಗ್ತಾ ಇದ್ದೀವಿ ಮಧ್ಯೆ ಮಧ್ಯೆ. ಇಲ್ಲಿ ಇವತ್ತು ನಾವು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಒಂದು ವಿಷಯ ಏನಂದರೆ, ಈಗ 2 ವಾಕ್ಯ ಏನು ಹೇಳುತ್ತೆ? ಮೊದಲನೇ ವಾಕ್ಯ ವೇದವನ್ನು ಅಧ್ಯಯನ ಮಾಡು ಅಂತ ಹೇಳುತ್ತೆ. 2ನೇ ವಾಕ್ಯ ಅದು ಬೋಧಿಸಿದ ರೀತಿಯಲ್ಲಿ ಕರ್ಮ ಮಾಡು ಅಂತ ಹೇಳುತ್ತೆ. 3ನೇ ವಾಕ್ಯ ಆ ಕರ್ಮವೇ ಈಶ್ವರನಿಗೆ ನೀನು ಮಾಡುವ ಪೂಜೆ ಅಂತ. ಅಲ್ಲಿ ಇವತ್ತು ನಾವು ಚಿಂತನೆ ಮಾಡ್ತಾ ಇರುವಂಥದ್ದು ಈ ಕರ್ಮವೇ ಈಶ್ವರನಿಗೆ ಮಾಡುವ ಪೂಜೆ ಅಂತಂದರೆ ಏನು? ಸಾಂಕೇತಿಕವಾಗಿ ಹೇಳ್ತಾ ಇರೋದಾ? ಕೆಲವು ವಿಷಯನ ಸಾಂಕೇತಿಕವಾಗಿ ಹೇಳ್ತೇವೆ, ಸಾಂಕೇತಿಕವಾಗಿ ಮಾತ್ರ ತೊಗೋಬೇಕು. ಅದನ್ನ ಸೀರಿಯಸ್ ಆಗಿ ತೊಗೋಬಾರ್ದು. ಅದನ್ನ ಅಂದರೆ ಪೂರ್ತಿ ಅರ್ಥದಲ್ಲಿ ತೊಗೋಬಾರ್ದು. ಉದಾಹರಣೆಗೆ ನೆಂಟರು ಬಂದಿರ್ತಾರೆ ಮನೆಗೆ, ಇದು ನಿಮ್ಮದೇ ಮನೆ ಅಂತ ಹೇಳ್ತೇವೆ ನಾವು, ಅಲ್ವಾ? ಹೌದಾ? ಸರಿ, ಹಾಗಾದರೆ ಅಂತೇಳಿ ಅವನ್ನ ಜಾಂಡಿ ಊರಿದ್ರಲ್ಲೇ ಒಂದು ಸರ್ತಿ ಸೀರಿಯಸ್ ಆಗಿ ನಂದೇ ಮನೆ ಅಂತ ಹೇಳಿದ್ರೆ ನೋಟಿಸ್ ಕೊಡ್ತೀರಿ ಕೂಡಲೇ ನೀವು ಅವನಿಗೆ. ಅದು ಸಾಂಕೇತಿಕ, ಅದು ಅಂತ ಸೀರಿಯಸ್ ಅಲ್ಲ ಅದು ಅಂತ, ಅದು ಉಪಚಾರಕ್ಕೆ ಹೇಳಿದ್ದು ಅಂತ, ಅಲ್ವಾ? ಈಗ ಚಂದ್ರನಂತೆ ಮುಖ ಅಂದರೆ ಸಾಂಕೇತಿಕವಾಗಿ ಹೇಳಿದ್ದು ಅಂತ. ಕೆಲವು ಸಂಗತಿ ಇಲ್ಲಿದೆ ಅಲ್ಲಿರೋದು ಅಂತ ಅಷ್ಟೇ. ಸೀರಿಯಸ್ ಆಗಿ ತೊಗೊಂಡ್ರೆ, ಪೂರ್ತಿ ಅರ್ಥದಲ್ಲಿ ತೊಗೊಂಡ್ರೆ ಅದನ್ನು ಮುಖದ ಜಾಗದಲ್ಲಿ ಒಂದು ಹಪ್ಪಳ ಇಟ್ಟರೆ ಹೇಗಿರುತ್ತೋ ಹಾಗಿರುತ್ತೆ ಅಂತ. ಕೊನೆಗೆ ಮುಖ ತೆಗೆದು ಹಪ್ಪಳ ಇಡೋಕ್ಕಾಗತ್ತ ಅಂತ? ಚಂದ್ರನ ಹಾಗೆ ಪೂರ್ತಿ ಇರೋದ್ರಿಂದ ಹಪ್ಪಳ ಅದು ಅಂತ. ಹಾಗೆ ನೀವು
ಕರ್ಮವೇ ದೇವರಿಗೆ ಮಾಡಿದ ಪೂಜೆ ಅಂದರೆ ಸಾಂಕೇತಿಕವಾಗಿ ಹೇಳಿದ್ದು. ಅಂದರೆ ಕರ್ಮ ಮಾಡು, ವೇದ ಹೇಳಿದ ರೀತಿಯಲ್ಲಿ ಕರ್ಮ ಮಾಡು ಅಂತಷ್ಟೇ ಅರ್ಥ. ಅದಕ್ಕೆ ಸೀರಿಯಸ್ ತಗೋಬೇಡಿ ಅಂತಲ್ಲ ಅಂತಂದರೆ ಅಲ್ಲ, ನಿಜವಾದ ಅರ್ಥವೇ ಅದು ಅಂತ. ಈಗ ನಾವು ಮಾಡ್ತಿರೋ ಪೂಜೆ ಇದೆಯಲ್ಲ, ಅದಕ್ಕಿಂತ ನಿಜವಾದ ಅರ್ಥ ಇದು ಅಂತ. ಇಲ್ಲಾಂದ್ರೆ ಪ್ರಶ್ನೆ ಬಂದುಬಿಡುತ್ತೆ ಅಂತ, ಈ ಪೂಜೆ ಮಾಡ್ತಾ ಇರ್ತೀವಲ್ಲ ಪ್ರತಿನಿತ್ಯ ನಾವು, ಅದು ಪೂಜೆನಾ ಅಥವಾ ನಾವು ಮಾಡೋ ಕರ್ಮ ಪೂಜೆನಾ ಅಥವಾ ಎರಡೂ ಪೂಜೆನಾ? ಆ ಪೂಜೆ ಅನ್ನೋದಕ್ಕೆ ವಿವರಣೆ ಕೇಳಿ, ಆಗ ಶಂಕರರು ಯಾಕೆ ಈ ವಾಕ್ಯ ಬಳಸಿದ್ರು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಪೂಜೆ ಅಂದರೆ ಏನು ನಿಜವಾಗಿಯೂ ಪೂಜೆ ಅಂದರೆ ಏನು? ನೀವು ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಡ್ತೀವಿ ನಾವು, ವಿವರಣೆ ಕೊಡೋಕ್ಕಿಂತ ಮುಂಚೆ. ಅದೇನು ಅಂದರೆ ರಾಮಾಯಣದ ಆರಂಭದಲ್ಲಿ, ರಾಮಾಯಣದ 4ನೇ ಸರ್ಗದಲ್ಲಿ ಆ ಸಂದರ್ಭ ಬರುತ್ತೆ. ಈ ವಾಲ್ಮೀಕಿಗಳು ರಾಮಾಯಣ ರಚನೆ ಮಾಡಿದರು. ಆಮೇಲೆ ಅವ್ರ ಮನಸ್ಸಲ್ಲಿ ಪ್ರಶ್ನೆ ಬಂತು, ಇದನ್ನು ಯಾರು ಪ್ರಯೋಗ ಮಾಡೋರು ಅಂತ, ಈ ರಾಮಾಯಣವನ್ನು ಪ್ರಯೋಗ ಮಾಡೋರು ಯಾರು ಪ್ರಪಂಚದಲ್ಲಿ ಅಂತ. ಅವರಿಗೆ ಲವಕುಶರು ಕಂಡರು. ಆಶ್ರಮದಲ್ಲೇ ಬೆಳೀತಾ ಇದ್ದರು ಇಬ್ಬರು ಮಕ್ಕಳು, ರಾಮನ ಮಕ್ಕಳು. ರಾಮನೆಂಬ ಬಿಂಬದ 2 ಪ್ರತಿಬಿಂಬಗಳು. ಇವರೇ ಸರಿ ಅಂತ. ಯಾಕೆಂದರೆ ಅವರ ರಸರಕ್ತ ಮಾಂಸದಲ್ಲಿ ಅವರ ವಂಶವಾಹಿಯಲ್ಲಿ ಸೇರಿರ್ತಕ್ಕಂಥದ್ದು, ಅವರ ಆತ್ಮದಲ್ಲಿ ಇರೋಂಥದ್ದು, ರಾಮನಂದಲೇ ಬಂದಿರೋರು. ಹಾಗಾಗಿ ರಾಮಾಯಣವನ್ನು ಅವರೇ ಪ್ರಪಂಚಕ್ಕೆ ಚೆನ್ನಾಗಿ ಹೇಳಬಲ್ಲರು, ಪ್ರಸ್ತುತಪಡಿಸಬಲ್ಲರು ಅಂತ ಅನ್ನಿಸ್ತು. ಅವರಿಗೆ ರಾಮಾಯಣವನ್ನು ಬೋಧಿಸಿದರು. ಅವರು ಕಲ್ತ್ಕೊಂಡ್ರು ರಾಮಾಯಣವನ್ನು. ಕಲ್ತ್ಕೊಂಡ ಮೇಲೆ ಆ ರಾಮಾಯಣವನ್ನು ಋಷಿ ಸಂಸತ್ತಿನಲ್ಲಿ ಪ್ರಯೋಗ ಮಾಡ್ತಾರೆ. ಇಬ್ಬರು ಮಕ್ಕಳು ಋಷಿಗಳು ಸೇರಿದಂತೆ, ಅದೇನು ದೊಡ್ಡ ಅಂದರೆ ಮೊದಲೇ ಯೋಜಿತ ಕಾರ್ಯಕ್ರಮ ಅಲ್ಲ, ಏನಿಲ್ಲ. ಋಷಿಗಳು ತಮ್ಮದೇ ಆದ ಕಾರಣಕ್ಕೋಸ್ಕರ ಸೇರಿದ್ದಾರೆ ಒಂದಷ್ಟು ಜನ. ಆ ಸಂತರ ಸಂಸತ್ತಿನಲ್ಲಿ ವಾಲ್ಮೀಕಿಗಳು ಸೂಚನೆ ಕೊಡ್ತಾರೆ, ಪ್ರಸ್ತುತಪಡಿಸಿ ರಾಮಾಯಣವನ್ನು ಅಂತ. ಈ ಮಕ್ಕಳು ರಾಮಾಯಣವನ್ನು ಪ್ರಸ್ತುತಪಡಿಸಿದರು ತುಂಬ ಸಹಜವಾಗಿ. ರಾಮಕಥೆ ಆ ಮಕ್ಕಳು ಮಾಡಿದರು ಅಂತ ಋಷಿ ಸಮಾಜದಲ್ಲಿ ಅಂತ. ಆಗ ಆ ಋಷಿಗಳು ಏನು ಸಂತೋಷಪಟ್ಟರು ಅಂತೆಲ್ಲ ವರ್ಣನೆ ಇದೆ ಅಲ್ಲಿ. ತುಂಬ ಸಂತೋಷಪಟ್ಟರು. ಕಣ್ಣೆದುರಿಗೆ ನಡೆದಂತೆ ಆಯಿತು ರಾಮಾಯಣ ಋಷಿಗಳಿಗೆ. ಚಿರನಿರ್ವೃತ್ತಮಪ್ಯೇತತು ಪ್ರತ್ಯಕ್ಷಮೇವ ದರ್ಶಿತಂ. ಚಿರನಿರ್ವೃತ್ತಂ, ಎಂದೋ ನಡೆದು ಹೋದ ಘಟನೆ ಪ್ರತ್ಯಕ್ಷಮೇವ ದರ್ಶಿತಂ, ಕಣ್ಣೆದುರು ನೋಡಿದಾಗ್ತಾ ಇದೆ ಅವರಿಗೆ. ಪ್ರಶಂಸೆ ಮಾಡ್ತಾರೆ ಋಷಿಗಳೆಲ್ಲ ಲವಕುಶರನ್ನು. ಅವರಿಗೆ ಸಂತೋಷ ಆಗಿ ಮತ್ತೂ ಮಧುರವಾಗಿ ಹಾಡಿದರು. ಸಂರಕ್ತ ತರಂ ಅತ್ಯರ್ಥಂ ಮಧುರಂ, ಇನ್ನೂ ರುಚಿಕರವಾಗಿ, ಇನ್ನೂ ಭಾವ ತುಂಬಿ, ಇನ್ನೂ ಮಧುರವಾಗಿ ಅವರು ರಾಮಾಯಣವನ್ನು ಹಾಡ್ತಾರೆ. ಅವ್ರ ಕಣ್ಣಲ್ಲಿ ನೀರು ಸುರಿತಾ ಇದೆ, ಋಷಿಗಳ ಕಣ್ಣಲ್ಲಿ ನೀರು ಸುರಿತಾ ಇದೆ. ಅವ್ರಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ವಂತೆ. ಏನು ಮಾಡಿದ್ರಂತೆ ಅಂದರೆ, ರಾಮಾಯಣ ಭಾಳ ಚೆನ್ನಾಗಿ ಹೇಳುತ್ತೆ. ಒಬ್ಬ ಋಷಿ ಎದ್ದನಂತೆ, ಅವನ ಕೈಯಲ್ಲಿ ಒಂದು ಕಲಶ ಇತ್ತು, ಒಂದು ತಂಬಿಗೆ ಇತ್ತು, ಅದನ್ನು ಕೊಟ್ಟನಂತೆ ಅವರಿಗೆ, ಲವಕುಶರಿಗೆ. ಇನ್ನೊಬ್ಬ ಒಲ್ಕಲ, ಬಟ್ಟೆ ಒಲ್ಕಲ ಕೊಟ್ಟನಂತೆ. ಮತ್ತೊಬ್ಬ ಕೃಷ್ಣಾಜನ ಕೊಟ್ಟನಂತೆ. ಇನ್ನೊಬ್ಬ ಮೌಂಜಿಯನ್ನು ಕೊಟ್ಟನಂತೆ, ಸೊಂಟಕ್ಕೆ ಸುತ್ತುವ ದರ್ಬೆಯ ಹುರಿ ಇರ್ತದೆ ಒಂದು, ಸೊಂಟಕ್ಕೆ ಬಿಗಿಯುವಂಥದ್ದು. ಮತ್ತೊಬ್ಬ ಕಮಂಡಲವನ್ನು, ಇನ್ನೊಬ್ಬ ಯಜ್ಞಸೂತ್ರ, ಮತ್ತೊಬ್ಬ ಆಸನ ಕೊಟ್ಟನಂತೆ, ಔದುಂಬರ ವೃಕ್ಷದಿಂದ ಮಾಡಿರ್ತಕ್ಕಂಥ ಆಸನವನ್ನು, ಮಣೆಯನ್ನು ಕೊಟ್ಟನಂತೆ. ಇನ್ನೊಬ್ಬ ಜಪಮಾಲೆ, ಮತ್ತೊಬ್ಬ ಚಿಕ್ಕ ಕೊಡ್ಲಿ ಇರುತ್ತಲ್ಲ, ಈ ಸಮಿತ ಎಲ್ಲ ಮಾಡೋಕ್ಕೆ ಉಪಯೋಗ ಆಗೋವಂಥದ್ದು. ಮತ್ತೊಬ್ಬ ಈ ಕಟ್ಟಿಗೆ ಸುತ್ತ ಹಗ್ಗ ಕೊಟ್ಟನಂತೆ. ಈ ಕಟ್ಟಿಗೆ ಅಂದರೆ ಕಾಡಿಂದ ಕಟ್ಟಿಗೆ ತರಬೇಕಾದ್ರೆ ಚಿಕ್ಕ ಚಿಕ್ಕ ಹೊರೆ ಮಾಡಿ ಅದನ್ನು ಕಟ್ಟಬೇಕಲ್ಲ, ಆ ಹಗ್ಗ ಕೊಟ್ಟನಂತ. ಇನ್ನೊಬ್ಬ ಈ ಕೂದಲು ಕಟ್ಟೋ ಇದನ್ನ ಜಟಾಬಂಧನ ಅಂತ, ಈಗೆಲ್ಲ ಬೇರೆ ಬೇರೆ ರೀತಿ ಬಂದಿರ್ಬೋದು. ಅದು ಆವತ್ತಿನ ಕಾಲದಲ್ಲಿ ಯಾವ ಮಾಡಲ್ ಇದ್ದಿರ್ಬೋದು ಅದರದ್ದು, ಆ ಮಾಡಲ್ ಅಂತ ಅಂದ್ಕೊಳ್ಳಿ ನೀವು. ಕೂದಲು ಕಟ್ಟೆ ಅಂಥದ್ದು ಎಂಥದ್ದು ಒಂದು, ಅದನ್ನು ಕೊಟ್ಟನಂತೆ. ಇನ್ನೊಬ್ಬ ಯಜ್ಞ ಪಾತ್ರೆ ಒಂದನ್ನು ಕೊಟ್ಟನಂತೆ. ಮತ್ತೊಬ್ಬ ಅಂತಂದ್ರೆ ಸ್ವಲ್ಪ ಕಟ್ಟಿಗೆ ಇತ್ತ ಅಂತ, ಬೇರೆ ಏನಿಲ್ಲ, ಸ್ವಲ್ಪ ಕಟ್ಟಿಗೆ ಇತ್ತು ಅವನ ಕೈಲಿ, ಕಟ್ಟಿಗೆನೇ ಕೊಟ್ಟನಂತೆ. ಇವತ್ತಿನ ಖರ್ಚಿಗೆ ಆಯ್ತು ತಗೋ ಅಂತ. ಇನ್ನೊಬ್ಬ ಕೌಪಿಯನ್ನು ಕೊಟ್ಟನಂತೆ. ಇದೆಲ್ಲ ಇದೆ ಇಲ್ಲಿ. ಮತ್ತೊಬ್ಬ ಎದ್ದು ನಿಂತು ತನ್ನ ಆಯುಸ್ಸನ್ನು ಕೊಟ್ಟನಂತೆ. ಒಬ್ಬ ಅಲ್ಲ, ಅನೇಕರು ನಿಂತು ತಮ್ಮ ಆಯುಸ್ಸನ್ನು ಕೊಟ್ಟರು ಲವಕುಶರಿಗೆ. ಇದೆಲ್ಲ ಪೂಜೆ ಲವಕುಶರಿಗೆ ಋಷಿಗಳು ಮಾಡಿದ್ದು ಅಂತ ರಾಮಾಯಣ ಹೇಳುತ್ತೆ. ಅಲ್ಲ, ರಾಮಾಯಣದ ಯೋಗ್ಯತೆ ಏನು? ಈಗ ಆಯುಸ್ಸು ಕೊಟ್ಟರು ಅಂದರೆ ನಮಗೆ ಅರ್ಥ ಆಗತ್ತೆ, ಒಂದು ಅದರ ಅವ್ರಿಗಾರು ಬುದ್ಧಿ ಇದೆ ಅಂತ ಅನ್ಸುತ್ತೆ ನಮಗೆ ಅಂತ, ಆ ಋಷಿಗಳಿಗಾದ್ರು ಅಂತ ಆಯುಸ್ಸು ಕೊಟ್ಟರು ಅಂತ ಸರಿ ಅಂತ. ಇದು ಎಂತೆಲ್ಲ ಕೊಡೋದು ಇದು ಅಂತ. ಚಂಬು ಕೊಟ್ಟನಂತೆ ಒಬ್ಬ, ಇನ್ನೊಬ್ಬ ಮಣೆ ಕೊಟ್ಟಂತೆ, ಮತ್ತೊಬ್ಬ ಚಿಕ್ಕ ಕೊಡ್ಲಿ ಕೊಟ್ಟನಂತೆ. ಏನು ಕೊಡ್ಲಿಗೂ ರಾಮಾಯಣಕ್ಕೂ ಏನು ಸಂಬಂಧ? ಅವರು ನವರಸ ಭರಿತವಾಗಿ ಬಗೆ ಬಗೆಯ ರಾಗಗಳೆಲ್ಲ ಹಾಡಿದರೆ ಕೌಪಿಯನ್ನು ತೆಗೆದುಕೊಡೋದ ಅವರಿಗೆ?
ಕಟ್ಟಿಗೆ ಕೊಡೋದು, ಇದೆಲ್ಲ ಪೂಜೆ ಅಂತ. ಆಮೇಲೆ ಅಲ್ಲೇ ಮುಂದಕ್ಕೆ ಬರುತ್ತೆ, ರಾಮನ ಗಮನಕ್ಕೆ ಬಂತು ರಾಮಕಥೆಯನ್ನು ಮಕ್ಕಳು ಹಾಡೋದು ಅಂತ. ಆಗ ಮಕ್ಕಳನ್ನು ತನ್ನ ಮನೆಗೆ ಕರೆಸಿದ ರಾಮ ಅಂತ. ಕರೆಸಿ ರಾಮಾಯಣ ಕೇಳ್ತಾನೆ. ಮತ್ತು ಅಲ್ಲಿ ಏನಿದೆ ಅಂದರೆ ಪೂಜೆ ಮಾಡಿದ ಅಂತಿದೆ. ಅಲ್ಲಿ ಲವಕುಶರನ್ನು ರಾಮ ಪೂಜೆ ಮಾಡಿದ ಅಂತ ರಾಮಾಯಣದ ಪದಗಳು. ಸ್ವವೇಶ್ಮ ಜಾನೀಯ ತಥೋ ಭ್ರಾತರು ಚ ಕುಶೀಲವೌ ಪೂಜೆಯಾಮಾಸ ಪೂಜಾರ್ಹವು ರಾಮ. ಪೂಜಾರ್ಹರು ಅವರಿಬ್ಬರು ಕೂಡ ಪೂಜಾ ಯೋಗ್ಯರು ಅಂತ, ಪೂಜೆಗೆ ಅರ್ಹರು ಅಂತ ಲವಕುಶರು, ಅವರನ್ನು ಪೂಜಿಸಿದ ಅಂತ ರಾಮ. ಅಂದರೆ ಏನು ಪೂಜಿಸಿದ ಅಂದರೆ ಏನು? ಅಭಿಷೇಕ ಮಾಡಿದ್ನ ಲವಕುಶರಿಗೆ ರಾಮ? ಪಂಚಾಮೃತ ಅಭಿಷೇಕ ಮಾಡಿರ್ಬೋದಾ ಲವಕುಶರಿಗೆ? ನೈವೇದ್ಯ ಇಟ್ಟನ? ಆರತಿ ಮಾಡಿದ್ನ? ಏನದು? ಮತ್ತು ಪೂಜೆ ಮಾಡೋದು ಸರಿಯಾ? ನಿಜವಾಗಿ ತಂದೆ ಮಕ್ಕಳು ಅಲ್ವಾ? ತಂದೆ ಮಕ್ಕಳಿಗೆ ಪೂಜೆ ಮಾಡೋದು ಅಂದರೆ ಏನು? ಮತ್ತು ರಾಜ ಪ್ರಜೆಗಳು, ದೊಡ್ಡವನು ಚಿಕ್ಕವರು, ಹೀಗಿದೆ ಸಂಗತಿ. ಹಾಗಿರುವಾಗ ಅವನು ರಾಮನು ಈ ಮಕ್ಕಳಿಗೆ ಯಾವ ಅರ್ಥದಲ್ಲಿ ಪೂಜೆ ಮಾಡೋದು? ಅದನ್ನು ಪೂಜಾರ್ಹ ಒಂದು ಬೇರೆ ಹೇಳ್ತಾರೆ ವಾಲ್ಮೀಕಿಗಳು. ಪೂಜಾ ಯೋಗ್ಯರು ಅದನ್ನೇ ಮಾಡಿದ ರಾಮ ಅಂತ, ಸರಿ ಮಾಡಿದ್ದು ಅಂತ ಬೇರೆ ಹೇಳ್ತಾರೆ. ಏನಿದು? ಇನ್ನೊಂದು ನಮ್ಮ ಬಾಯಲ್ಲಿ ನೀವು ಕೇಳಿದ ಕಥೆ, ಇನ್ನೊಂದು ಆ ಬಹುರೂಪಿ ಕಥೆ. ಅದು ಗೊತ್ತು ನಿಮಗೆಲ್ಲ. ಒಬ್ಬ ರಾಜನ ಆಸ್ಥಾನಕ್ಕೆ ಒಂದು ಬಹುರೂಪಿ, ಅವನು ನಾನಾ ರೀತಿಯ ವೇಷಗಳನ್ನು ಮಾಡ್ತಾ ಇದ್ದವನು. ಗೋವಿನ ವೇಷ ಮಾಡ್ಕೊಂಡು ಬಂದಿದ್ದ ಹೊತ್ತು ಗೋವಿನ ವೇಷ ಮಾಡಿದ. ರಾಜನಿಗೆ ಭಾಳ ಖುಷಿಯಾಗಿ ಒಂದು ಪೀತಾಂಬರ ಕೊಟ್ಟ ಆತನಿಗೆ. ಒಬ್ಬ ಗೊಲ್ಲ ಕುಳಿತಿದ್ದ ಅಲ್ಲೇ, ಅವನೊಂದು ಟೆಸ್ಟ್ ಮಾಡಿದ. ಅಲ್ಲಿ ಒಂದು ಚಿಕ್ಕ ಕಲ್ಲನ್ನು ತೆಗೆದು ಹಾಕಿದ ಆ ಗೋವಿನ ಬೆನ್ನ ಮೇಲೆ, ಗೋವಿನ ವೇಷದ ಬೆನ್ನ ಮೇಲೆ. ಟೆಸ್ಟ್ ಏನು ಅಂದರೆ ಅದಷ್ಟನ್ನೇ ಅಲ್ಲಾಡಿಸ್ಬೇಕದು. ಎಲ್ಲಿ ಕಲ್ಲು ತಾಕಿದೆಯೋ ಅಷ್ಟನ್ನೇ ಅಲ್ಲಾಡಿಸ್ಬೇಕದು. ಅದು ಗೋವಿಗೆ ಮಾತ್ರ ಆ ಶಕ್ತಿ ಇದೆ, ಬೇರೆ ಯಾವ ಪ್ರಾಣಿಗೂ ಆ ಶಕ್ತಿ ಇಲ್ಲ. ಎಮ್ಮೆಗೆ ಆ ಶಕ್ತಿ ಇಲ್ಲ ಬಿಡಿ. ಎಮ್ಮೆ ಅಂತಂದರೆ ಮತ್ತು ಯಾರಿಗೂ ಆಸಕ್ತಿ ಇಲ್ಲ, ಗೋವಿಗೆ ಮಾತ್ರ ಇರುವಂಥದ್ದು. ಅಷ್ಟನ್ನೇ ಅಲ್ಲಾಡಿಸ್ಬೇಕು. ಅಲ್ಲಾಡಿಸ್ತಾನ ಅಂತ ಅಲ್ಲಾಡಿಸಿದ್ರೆ ಅವನು ಕಸುಬುದಾರ ನಿಜವಾಗಿಯೂ ಅಂತ. ಗೊಲ್ಲ ಮಾಡೋ ಪರೀಕ್ಷೆ ಅಷ್ಟನ್ನೇ ಅಲ್ಲಾಡಿಸಿದಂಥವನು. ಅವನ ಪರೀಕ್ಷೆಯ ಸಿದ್ಧತೆಯಲ್ಲಿ ಬಂದಿಲ್ಲ, ಆದರೂ ಅವನು ಎಷ್ಟು ತಯಾರಿದ್ದ ಅಂದರೆ ಅಷ್ಟನ್ನೇ ಅಲ್ಲಾಡಿಸಿದ ಅಂತ. ಭೇಷ್ ಅಂದ್ರಂಥವನು. ಆ ಗೊಲ್ಲ ಎದ್ದು ನಿಂತು ತನ್ನ ಹರಕು ಕಂಬಳಿಯನ್ನು ಅವನಿಗೆ, ಹಳೆ ಕಂಬಳಿಯನ್ನು ಅವನಿಗೆ ಕೊಟ್ಟ ಅಂತ ಆ ಬಹುರೂಪಿಗೆ. ಬಹುರೂಪಿ ತುಂಬ ಪ್ರೀತಿಯಿಂದ ಕಂಬಳಿ ಹೊತ್ಕೊಡ್ತಾನೆ. ರಾಜ ಕೊಟ್ಟ ಪೀತಾಂಬರವನ್ನು ತೆಗೆದು ಪಕ್ಕಕ್ಕಿಟ್ಟು ಆ ಹರಕು ಕಂಬಳಿ ಹೊದ್ಕೊಂಡ, ಹಳೆ ಕಂಬಳಿ ಹೊದ್ಕೊಂಡ. ಅದು ಪೂಜೆ. ಯಾವುದು? ಕಂಬಳಿ ಇವನಿಗೆ ಮಾಡಿದ ಪೂಜೆ ಅಂತ. ಪ್ರತಿಯಾಗಿ ಇದು ಕೂಡ ಪೂಜೆ ಆಗತ್ತೆ ಬಿಡಿ. ಅದು ರಾಜನಿಗೆ ಕೋಪ ಬಂತು. ಏನು ನೀನು ಅವಮಾನ ಮಾಡೋದು ನನ್ನ ಪೀತಾಂಬರಕ್ಕೆ? ರಾಜ ಕದರಿಸಿದಾಗ ಅವನು ಹೇಳಿದಂತೆ, ಇಲ್ಲ, ಮಾರುಕಟ್ಟೆ ಬೆಲೆ ಇದರ ಜಾಸ್ತಿ, ಅದು ಪೀತಾಂಬರದ ಜಾಸ್ತಿ ಮಾರುಕಟ್ಟೆ ಬೆಲೆ. ಆದರೆ ನನ್ನ ಬೆಲೆಯನ್ನು ನಿಜವಾಗಿ ಅರಿತು ಕೊಟ್ಟ ಕಂಬಳಿ ಇದು. ನೀವು ಮೇಲಕ್ಕೆ ಮೆಚ್ಚಿದ್ರೆ ನೀವು ಪೀತಾಂಬರ ಕೊಟ್ಟರೆ ನಿಮಗೆ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡೋಕ್ಕೆ ಬಂದಿಲ್ಲ. ನಿಮಗೆ ಇದ್ದ ವಿಷಯ ಅದು. ಸರಿಯಾಗಿ ಪರೀಕ್ಷೆ ಮಾಡೋಕ್ಕೆ ಬಂದದ್ದು ಅವನಿಗೆ ಅಂತ. ನಾನು ಏನು, ನಾನು ಎಷ್ಟು, ನನ್ನ ಆಳ ಆಗಲ್ಲ, ನನ್ನ ತುದಿವರೆಗೂ ಪರೀಕ್ಷೆ ಮಾಡಿಬಿಟ್ಟ ಅವನು. ನ್ಯಾಯವಾದ ಪರೀಕ್ಷೆ ಅದು. ಹಾಗಾಗಿ ನಿಜವಾಗಿಯೂ ನನ್ನನ್ನು ಗುರುತಿಸಿ ಕೊಟ್ಟಿದ್ದು ಆ ಕಂಬಳಿಯನ್ನು. ಕಂಬಳಿಗೆ ಮಾರುಕಟ್ಟೆ ಬೆಲೆ ಕಡಿಮೆ ಇರ್ಬೋದು, ಆದರೆ ನಿಜವಾದ ಸಮ್ಮಾನ ಅದು ಅಂತ. ಯಾಕೆಂದರೆ ಅರ್ಥ ಮಾಡಿಕೊಂಡು ಕೊಟ್ಟಿದ್ದದು ಅಂತ. ಪೂಜೆ ಅನ್ನೋದಕ್ಕೆ ಸರಿಯಾದ ವಿವರಣೆ ಇದು ಅಂತ. ಒಂದು ವಸ್ತುವಿನ, ಗಮನಿಸಿ ಸರಿಯಾಗಿ, ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಮಹತಿ ಅಥವಾ ಹಿರಿತನ ನಮಗೆ ಅರ್ಥ ಆದಾಗ, ನಮ್ಮ ಮನಸ್ಸಿಗೆ ಮುಟ್ಟಿದಾಗ ತಾನಾಗಿ ನಾವೇನು ಮಾಡ್ತೇವೋ ಅದು ಪೂಜೆ ಅಂತ. ಪೂಜೆಗೆ ಬಲ್ಲವರು ಕೊಡುವ ವಿವರಣೆ ಇದು, ನಿಜವಾದ ವಿವರಣೆ ಇದು ಪೂಜೆ ಅನ್ನೋ ಶಬ್ದಕ್ಕೆ. ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಹಿರಿಮೆ ನಮಗೆ ಅರ್ಥ ಆಗಬೇಕು, ನಮ್ಮ ಮನಸ್ಸಿಗೆ ಮುಟ್ಟಬೇಕು. ಅದು ಮುಟ್ಟಿದಾಗ ತಾನಾಗಿ ನಾವೇನು ಮಾಡ್ತೇವೆ, ಅನುಭವ ಅಂದರೆ ಒಂದು ಭಾವ ಇದೆ ಒಳಗಡೆಗೆ, ಅದನ್ನು ಅನುಸರಿಸಿ ಒಂದಷ್ಟು ಕ್ರಿಯೆಗಳಾಗ್ತವೆ ತಾನಾಗಿ ನಮ್ಮಲ್ಲಿ. ಒಬ್ಬ ವ್ಯಕ್ತಿ ದೊಡ್ಡವನನ್ನು ಭಾವ ಇದ್ದಾಗ ತಾನಾಗಿ ನಮ್ಮಲ್ಲಿ ಒಂದಷ್ಟು ಸ್ಪಂದಗಳು, ಚಟುವಟಿಕೆಗಳು ಬರ್ತವೆ, ನಮ್ಮಲ್ಲಿ ಚಲನವಲನಗಳು ಬರ್ತವೆ. ಅದು ಪೂಜೆ. ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನು, ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ
ರಾಜ ಮಾಡಿದ್ದು ನ್ಯಾಯವಾದ ಪೂಜೆ ಅಲ್ಲ ಅದು. ಯಾಕೆಂದರೆ ಅವನಿಗೆ ಅರ್ಥ ಆಗಿಲ್ಲ ಪೂರ್ತಿ ಅಂತ. ಚರ್ಮಚಕ್ಷು ಹೇಳಿದ್ದನ್ನು ಅವನು ಅಂದರೆ ಅದು ಒಪ್ಪಿದ್ದಾನೆ, ಮೆಚ್ಕೊಂಡಿದ್ದಾನೆ ಅಷ್ಟೇ ಅವನು. ಆದರೆ ಹೆಚ್ಚು ಅರ್ಥ ಆಗಿದ್ದು ಈತನಿಗೆ, ಗೊಲ್ಲನಿಗೆ. ಅವನಿಗೆ ನಿಜವಾಗಿ ಅರ್ಥ ಆದಾಗ ಆ ಬಹುರೂಪಿಯ ಕೈಚಳಕ ಏನಿದೆ, ಅವನ ಪ್ರತಿಭೆ ನಿಜವಾಗಿ ಅರ್ಥ ಆದಾಗ ಕಂಬಳಿ ಎತ್ತಿ ಹಾಕಿದ, ಅವನ ತಲೆ ಅವನ ಬೆನ್ನ ಮೇಲೆ ಹಾಕಿದ. ಪೂಜೆ ಅದು. ಹಾಗಾಗಿ ಪ್ರತಿಯಾಗಿ ಆ ಪೀತಾಂಬರ ತೆಗೆದಿಟ್ಟು ಆ ಕಂಬಳಿನ ಇಟ್ಕೊಂಡಲ್ಲ, ಅದು ಪ್ರತಿಯಾಗಿ ಮಾಡಿದ ಪೂಜೆ ಇದು ಅಂತ. ಆ ಪೂಜೆಗೆ ಪ್ರತಿ ಪೂಜೆ ಇದು ಅಂತ. ನೀನು ಗುರ್ಸಿದೆಯಲ್ಲ, ಅದನ್ನು ನಾನು ಗುರ್ಸಿದೆ ಅಂತ. ಅವನು ಗುರ್ಸಿಲ್ಲ ಅಂತ. ನೋಡೋ ಕಣ್ಣು ನಿನಗಿದೆ, ಅವನಿಗಿಲ್ಲ ಅಂತ. ಹಾಗಾಗಿ ಆ ಕಣ್ಣನ್ನು ಗುರ್ಸಿದಾಗ, ಕಣ್ಣಿನ ಹಿರಿಮೆ ಗುರ್ಸಿದಾಗ ಪ್ರತಿ ಪೂಜೆ ಮಾಡಿದವನು. ಹೇಗೆ ಅಂದರೆ ಕಂಬಳಿ ಇಟ್ಕೊಂಡ, ಪೀತಾಂಬರ ತೆಗೆದು ಪಕ್ಕಕ್ಕಿಟ್ಟ ಅಂತ. ಅದಕ್ಕಿಂತ ಇದು ಶ್ರೇಷ್ಠ ಅಂತ. ಋಷಿಗಳು ಮಾಡಿದ್ದಾದರೂ ಅದೇ ಅಂತ. ಆ ಋಷಿಗಳಿಗೆ ಆ ರಾಮಾಯಣದ ಮಾಧುರ್ಯ ಮಹತಿ, ಆ ಮಕ್ಕಳು ಮಾರ್ಗ ವಿಧಾನದಲ್ಲಿ ಹಾಡಿರಂತೆ. ಮಕ್ಕಳು ಸಂಗೀತದಲ್ಲಿ 2 ವಿಧಾನಗಳು, ದೇಶಿ ಮತ್ತು ಮಾರ್ಗ ಅಂತ 2 ವಿಧಾನಗಳು. ಅಂದರೆ ಮೋಕ್ಷಕ್ಕೆ ಮಾರ್ಗ ಆಗುವಂತೆ ಹಾಡಿದರೆ, ಹಾಡಿದವನಿಗೂ ಕೇಳಿದವನಿಗೂ ಮೋಕ್ಷಕ್ಕೆ ಮಾರ್ಗ ಆಗಬೇಕು, ಆಗುವಾಗಿ ಹಾಡಿದರೆ ಅದಕ್ಕೆ ಮಾರ್ಗ ಅಂತ ಹೆಸರು. ಆ ವಿಧಾನಕ್ಕೆ ಮಾರ್ಗ ಅಂತ ಹೆಸರು. ಇನ್ನು ಬರೀ ಇಂದ್ರಿಯಗಳಿಗೆ ಸಂತೋಷ ಆಗೋ ಹಾಗೆ, ಒಂದು ಖುಷಿ ಆಗೋ ಹಾಗೆ, ತಾತ್ಕಾಲಿಕವಾಗಿ ಒಂದು ಖುಷಿ ಆಗೋ ಥರ ಹಾಡಿದರೆ ಅದಕ್ಕೆ ದೇಶಿ ಅಂತ ಹೆಸರು. ಈಗ 2 ಇಲ್ಲವೇ ಇಲ್ಲ, ಒಂದೇ ಇರೋದೀಗ. ಅದು ದೇಶಿನೇ ಇರೋದು ಎಲ್ಲ ಕಡೆಗೂ. ಈಗ ಅದು ದೇಶಿ ಹೋಗಿ ಅತಿ ದೇಶಿ, ಅತ್ಯತಿ ದೇಶಿ ಮತ್ತು ಅತಿ ದೇಶಿ ಅಂತ ಆಗ್ತಾ ಇದೆ ಹೊರತು ಈ ಮಾರ್ಗದ ಬಗ್ಗೆ ಯಾರಿಗೂ ಗಮನ ಇಲ್ಲ ಅಂತ. ಮಾರ್ಗ ಸಂಗೀತ ಅಂದರೆ ಹಾಗೆ ಅಂತ. ಮಾರ್ಗ ಅಂದರೆ ಹುಡುಕಾಟ ಅಂತ. ಭಗವಂತನ ಹುಡುಕುವಾಗಬೇಕು ಅಂತ, ಆ ನಿಜವಾದ ಆನಂದಕ್ಕೆ ಹೋಗಿ ತಲುಪಬೇಕು ಅಂತ ಹಾಗೆ ಹಾಡುವಂಥದ್ದು. ಈಗ ತ್ಯಾಗರಾಜರೆಲ್ಲ ಹಾಡಿದರೆ ಹಾಗೆ ಹಾಡಿದ್ದಾರೆ. ಅದಕ್ಕೆ ಸಭೆ ಬೇಕಾಗೋಲ್ಲ, ಮತ್ತು ಸಭೆ ತಾನಾಗಿ ಅಂಥ ಸಭೆ ಸಿದ್ಧಾಗತ್ತೆ ಅದಕ್ಕೆ. ಅದನ್ನೇ ಹೇಳಿದ್ವಿ, ಈ ಲವಕುಶರ ಹಾಡುವಾಗ ಅದೇನೋ ಅಲ್ಲಿ ಸ್ಟೇಜ್ ಇತ್ತಾ ಇಲ್ವಾ, ಏನು ಕುರ್ಚಿ ಹಾಕಿದ್ರು, ಎಷ್ಟು ಜನ ಸೇರಿದ್ರು, ಏನು ಪಬ್ಲಿಸಿಟಿ ಅಂತ ಏನಾರು ಇದೆಯಾ, ಅದಕ್ಕೆ ಏನಿಲ್ಲ ಅಂತ. ಅದು ಸತ್ಯದ ಆಕರ್ಷಣೆ ಸೇರಿಸುತ್ತೆ ಅದು ಅಂತ. ಹಾಗೆ ಅಂತ ಈಗ ನಾವು ಇಲ್ಲಿ ಕೂತ್ಕೊಂಡಿರೋದು ಹಾಗೆ ಅಂತಂದರೆ ಅದಕ್ಕೆ ಅದೇ ಉದ್ದೇಶ ಅಂತ, ಬೇರೆ ಏನು ಉದ್ದೇಶ ಇಲ್ಲ. ಸತ್ಯವನ್ನು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಅರ್ಥ ಮಾಡ್ಕೊಳ್ಬೋದಾ ಒಂದಷ್ಟು, ಅದಕ್ಕೆ ಕೂತಿರೋದು. ಬೇರೆ ಯಾವುದೋ ಉದ್ದೇಶ ಇಲ್ಲ, ಬೇರೆ ಯಾವುದೂ ಕಾರ್ಯಕಾರಣ ಇಲ್ಲ. ಬರಲಿಕ್ಕೆ ನಿಮಗೂ ಬೇರೆ ಕಾರ್ಯಕಾರಣ ಇಲ್ಲ, ಮಾತಾಡಲಿಕ್ಕೆ ನಮಗೂ ಬೇರೆ ಕಾರ್ಯಕಾರಣ ಇಲ್ಲ ಅಂತ. ಹಾಗೆ ಸಹಜವಾಗಿ ಆ ಲವಕುಶರು ಹಾಡಿದಾಗ ಅವರ ಆ ಮಾರ್ಗ ವಿಧಾನ ಅರ್ಥ ಆದಾಗ, ಋಷಿಗಳಿಗೆ ಆ ಸಂಗೀತದ ಶ್ರೇಷ್ಠತೆ ಅರ್ಥ ಆದಾಗ, ಕಾವ್ಯದ ಶ್ರೇಷ್ಠತೆ ಅರ್ಥ ಆದಾಗ, ಏನಿತ್ತೋ ಕೈಲಿ ತೆಗೆದುಕೊಡ್ತಾರೆ ಅವರು ಅದನ್ನು ಅಂತ. ಏನಿತ್ತೋ ಅದು ಅಂತ ಅದಕ್ಕೆಲ್ಲ ತುಂಬ ಬೆಲೆ ಇದೆ. ಆ ಚಂಬಿಗೆ, ಆ ಕಟ್ಟಿಗೆಗೆ, ಆ ಕೊಪ್ಪಿನಕ್ಕೆ, ಆ ಉಲ್ಕಲಕ್ಕೆ ಎಲ್ಲ ಬೆಲೆ ಕಟ್ಟಲಾರದಷ್ಟು ಬೆಲೆ ಇದೆ ಅಂತ. ಯಾಕೆಂದರೆ ಅರ್ಥ ಮಾಡ್ಕೊಂಡು ಕೊಟ್ಟಿದ್ದು ಅಂತ, ಅರ್ಥ ಮಾಡ್ಕೊಂಡು ಕೊಟ್ಟಿದ್ದು ಅಂತ. ಅರ್ಥನೇ ಬೇಕಾಗಿರೋದು ಅಂತ. ಈಗ ನೀವು ಜನ್ಮದಿನದ ಏನೋ ಒಂದು ಗಿಫ್ಟು ಅದು ಏನಂತ ಇರುತ್ತೆ, ಅದು ಅಲ್ಲಿ ಏನಿರೋದು ಮುಖ್ಯವಾದ್ದೇನು, ಪ್ರೀತಿ ಅಂತ. ಎಷ್ಟೋ ಸತಿ ಆ ಗಿಫ್ಟು ಬೆಲೆ ಬೇಡೋದಿಲ್ಲ, ಏನೋ ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಬೇಡೋದಿಲ್ಲ, ಬರೀ ಒಂದು ಮೆಸೇಜ್ ಆಗಿರ್ಬೋದು ಅದು. ಆ ಗಿಫ್ಟ್ ಒಂದು ವಾಕ್ಯ 2 ವಾಕ್ಯ ಇರ್ಬೋದು ಅದರಲ್ಲಿ ಅಂತ. ಆದರೆ ನಮಗೆ ತುಂಬ ಶ್ರೇಷ್ಠ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರೀತಿಯಿಂದ ಕೊಟ್ಟಿರೋದು ಅಂತ, ಪ್ರೀತಿಯಿಂದ ಕೊಟ್ಟಿರೋದು, ಅದರಿಂದ ಭಾವ ಇದೆ ಅಂತ, ಗುರುತಿಸಿ ಕೊಟ್ಟಿರೋದು ಅಂತ. ಹಾಗಾಗಿ ಈಗ ಪ್ರಶಸ್ತಿ ಕೊಡ್ತಾರೆ ಅಂದರೆ ಅದು ಜೊತೆಗೆ ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅನ್ನೋದು ವಿಷಯ ಅಲ್ಲ ಅಂತ. ಸರಿಯಾಗಿ ಗುರುತಿಸಿದಾರ ಅಂತ, ಸರಿಯಾಗಿ ಗುರುತಿಸ್ದೆ 4 ಜನ ಯಾರ್ಯಾರಿಗೋ ಕೊಟ್ಟು ಜೊತೆಗೆ ಇಲ್ಲೂ ಕೊಟ್ಟರೆ ಅದು ನಿಜವಾಗಿ ಅಪಮೌಲ್ಯ ಮಾಡಿದಂತೆ ಆಯಿತು ಅಂತ, ಮೌಲ್ಯ ಮಾಡಿದಂತೆ ಆಗಲಿಲ್ಲ ಅಂತ. ಏನು ಕೊಡದಿದ್ರು ನಿಜವಾಗಿ ಗುರುತಿಸಿ ಕೊಟ್ಟರೆ ಕೊಟ್ಟಂತೆ ಆಯಿತು. ಪೂಜೆ ಅಂದರೆ ಅದು ಅಂತ. ಹಾಗೆ ರಾಮ ಲವಕುಶರನ್ನು ಪೂಜಿಸಿದ ಅಂದರೆ ಈ ರಾಮಾಯಣದಲ್ಲಿ ಎಷ್ಟೋ ಕಡೆ ಶಬ್ದ ಬಳಕೆ ಆಗುತ್ತೆ, ಪುರಾತನ ಸಾಹಿತ್ಯದಲ್ಲಿ ಬಳಕೆ ಆಗುತ್ತೆ. ಈಗ ನಾವು ಪೂಜೆ ಅನ್ನೋದಕ್ಕೆ ಒಂದು ಸೀಮಿತ ಅರ್ಥ ಇಟ್ಕೊಂಡ್ಬಿಟ್ಟಿದ್ದೆ ನಾವೀಗ. ಹಾಗಿಲ್ಲ ಅಲ್ಲಿ. ಇದಕ್ಕೆ ಪೂಜೆ ಅಂತ ಬೆಳೆಸಿದ್ದು ನೀವು ಈ ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ಓದ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಅದು. ಇದಕ್ಕೆ ಪೂಜೆ ಅಂತ ಬೆಳೆಸಿದ್ದು ಅಂತ. ಲವಕುಶರ ಆ ಗಾನ ಸಂಪತ್ತನ್ನು ಮತ್ತು ಕಾವ್ಯದ ಯೋಗ್ಯತೆಯನ್ನು ರಾಮ ಅರ್ಥ ಮಾಡ್ಕೊಂಡಾಗ, ರಾಮನ ಹೃದಯಕ್ಕೆ ಮುಟ್ಟಿದಾಗ ಅವನು ಏನು ಮಾಡಿರ್ತಾನೋ ಅವರಿಗೆ ಅದು ಪೂಜೆ ಆಗಿರುತ್ತೆ. ಇದಾದರೂ ಅದೇ ಅಂತ. ನಾವೀಗ ಮಾಡುವ ಫಾರ್ಮಾಲಿಟಿ ಪೂಜೆ ಏನಿದೆ ಅದಾದರೂ ಕೂಡ ಅದೇ ಅಂತ. ಈಗ ನೋಡಿ, ಒಬ್ಬ ವ್ಯಕ್ತಿ ದೊಡ್ಡವರು ನಿಜವಾದ ನಮ್ಗೆ ಅನಿಸ್ಬಿಟ್ರೆ, ನಿಜವಾಗಿಯೂ ದೊಡ್ಡವರು ಅಂತ ಅನಿಸ್ಬಿಟ್ರೆ ಏನಾಗುತ್ತೆ? ಆಗ ತಲೆ ತಗ್ಗತ್ತೆ, ಬೆನ್ನು ಬಗ್ಗತ್ತೆ, ಮಂಡಿ ಮಣಿಯತ್ತೆ ಅಲ್ವಾ? ತಲೆನ ಯಾರು ಬಗ್ಗಿಸ್ಬೇಕು ಅಂತಿಲ್ಲ ನೋಡಿ,
ಹಾಗಿದೆಯಾ? ಕೈಗಳು ತಾನೇ ಬಂದು ಸೇರಿಕೊಡುತ್ತೆ ಅಂತ, ತಾನಾಗುತ್ತೆ ಅದು ಅಂತ, ಸಹಜವಾಗತ್ತೆ ಅದು ಅಂತ. ಅಂದರೆ ನಾವು ಹೇಳ್ತಾ ಇರೋದು, ನೀವು ಫಾರ್ಮಾಲಿಟಿಗೆ ಮಾಡ್ತಾ ಇರೋದನ್ನ ಹೇಳ್ತಾ ಇರೋದಲ್ಲ ನಾವು. ಎಲ್ಲೋ ಒಂದು ಕಡೆ ನಮ್ಗೆ ಅರ್ಥ ಆದರೆ, ಅರ್ಥ ಆಗ್ತಿರೋ ಹಾಗೆಯೇ ಏನಾಗುತ್ತೋ ಅದೆಲ್ಲ ಪೂಜೆನೇ. ಬಾಯಿಂದ ಅಂಥ ಮಾತುಗಳು ಬರುತ್ತೆ, ಆ ಮಾತೆಲ್ಲ ಪೂಜೆ. ತಲೆ ತಗ್ಗಿದ್ದು, ಬೆನ್ನು ಬಗ್ಗಿದ್ದು, ಮಂಡಿ ಮಣದಿದ್ದು ಮಾತ್ರ ಅಲ್ಲ, ಆ ಸಮಯದಲ್ಲಿ ಏನು ಮಾತು ಬರುತ್ತೆ, ಮಾತು ಪೂಜೆ ಆಗಿರುತ್ತೆ. ನಾವೇನು ನೋಡ್ತೀವಿ, ಹೇಗೆ ನೋಡ್ತೀವಿ, ನೋಟ ಪೂಜೆ ಆಗಿರುತ್ತೆ. ಆ ಸಮಯದಲ್ಲಿ ಹೃದಯ ಕರಗತ್ತೆ ನಮ್ಮದು, ಅದು ಪೂಜೆ ಅದು ಅಂತ. ಆ ಸಮಯದಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಬೋದು ಅಂತ, ಅದು ಪೂಜೆ ಅದು ಅಂತ. ಆಗ ಅಂತ ಅದೆಲ್ಲ ಪೂಜೆ ಸಲಿಗೆ ಸೇರುವಂಥದ್ದು. ಅರ್ಥ ಮಾಡ್ಕೊಂಡು ನಾವೊಂದು ವಸ್ತ್ರ ಹೊದಿಸ್ತೇವೆ ಒಬ್ಬರಿಗೆ, ಅರ್ಥ ಮಾಡ್ಕೊಂಡೇ ಮಾಡಿದರೆ ಪೂಜೆ ಅದು. ನಾವು ಎಲ್ಲೋ ಒಂದು ಕಡೆ ಸಂಬಂಧದಲ್ಲಿ ನಾವು ಹೇಳಿದ್ದು ನಮ್ಗೆ ನೆನಪಿದೆ, ಆ ಶಾಲು ಹೊಸೋದು ಅನ್ನೋದಕ್ಕೆ ಎಷ್ಟು ಒಳ್ಳೆ ಅರ್ಥ ಇದೆ ಅದಕ್ಕೆ ಅಂತ. ನಮ್ಮ ಒಳಗೆ ತಗೊಳ್ಳೋದು ಅಂತ ಅರ್ಥ ಅದಕ್ಕೆ ಅಂತ, ಶಾಲು ಹೊಸೋದು ಅಂದರೆ ಬಟ್ಟೆ ಎರಡೂ ಕೂಡ ನಮ್ಮ ಕೈಲಿರುತ್ತೆ ಅಲ್ವ, ಅದ್ರೊಳಗೆ ಅವ್ರು ಇರ್ತಾರೆ. ಈ ಶಾಲು ಹೊಸ ಸಮಯದಲ್ಲಿ ನೀವು ಸರಿಯಾಗಿ ಗಮನಿಸ್ತೀನಿ, ನೀವು ಏನು ನಡೆಯುತ್ತೆ ಆಗ? ಒಂದು ಶಾಲು ಕೈ ಬಿಟ್ಟು ಹೋಯ್ತು ಅಲ್ಲ, ಅದಲ್ಲ ಅಂತ. ಎಷ್ಟು ಉಳಿತಾ ಅದಲ್ಲ. ನಿಜವಾಗ ಆ ಮೂಮೆಂಟ್ ಯಾವುದು ಅಂತ, ಈ ಫೋಟೋಗ್ರಫಿ ದೃಷ್ಟಿಯಿಂದ ಮೂಮೆಂಟ್ ಯಾವುದು ಹೇಳಿ? ಶಾಲಿನ ಎರಡೂ ಕೂಡ ನಮ್ಮ ಕೈಲಿದೆ, ಅದರೊಳಗೆ ಆ ವ್ಯಕ್ತಿ ಇದ್ದಾನೆ. ಒಂದು ಬಗೆಯ ಆಲಿಂಗನ ಅಂತ ಅನ್ಬೋದು ನೀವು ಅದನ್ನು, ಅದಕ್ಕಿಂತ ಹೆಚ್ಚು ಅದು ಅಂತ. ನಾವು ಹಾಗೆ ಮಾಡಿ ಅವನು ಒಳಗೆ ತೊಗೊಳ್ತಾ ಇರ್ತೇವೆ. ಅವನಲ್ಲಿ ಇಷ್ಟೆಲ್ಲ ಒಳ್ಳೇದಿದೆಯಲ್ವಾ, ಇದಕ್ಕೆ ಮಾಡ್ತಾ ಇರುತ್ತಾನೆ ಅದು ಅಂತ. ಅವನ ಶ್ರೇಷ್ಠತೆಯನ್ನು, ಅವನ ಸತ್ವವನ್ನು, ಅವನ ಸಾರವನ್ನು ನಮ್ಮೊಳಗೆ ನಾವು ತಗೊಳ್ತೇವೆ ಅಂತ, ಸೇರ್ತೇವೆ ನಾವು, ಆ ರೂಪದಲ್ಲಿ ಸೇರ್ತೇವೆ ನಾವು ಅಂತ. ಅದು ಆ ಶಾಲು ಹೊಸದು, ಅದು ಒಂದು ರೂಪಾಂತರ ಆಗಿಬಿಟ್ಟಿದೆ ಅಂದರೆ ಇದು ಇವತ್ತದು ಏನೇನೋ ಆಗಿಬಿಟ್ಟಿದೆ ಅದು ಅಂತ, ಏನೇನೋ ಆಗಿಬಿಟ್ಟಿದೆ. ಹಾಗಾಗಿ ಈಗ ನೋಡಿ, ಈಗ ಆ 3 ವಾಕ್ಯ ನೋಡಿ, ನಾವು ಮೊನ್ನೆಯಿಂದ ಅವತ್ತಿಂದ ಮಾತಾಡ್ತಿರೋದು, 21 ದಿನವೂ ಆಯ್ತಂತೆ ಅದು ಯಾವಾಗ ಆಯ್ತು ಅಂತಲೇ ಗೊತ್ತಾಗಿರಲಿಲ್ಲ ನಮಗದು. ಮೊದಲ ಮಾತೇನು? ವೇದೋ ನಿತ್ಯ ಮಧೀಯತ, ಜ್ಞಾನವನ್ನು ಪಡ್ಕೊಂತ. ಎರಡನೇ ಮಾತೇನು? ಆ ಜ್ಞಾನ ಯಾವ ಕರ್ಮವನ್ನು ಮಾಡಿಸತ್ತೋ ಆ ಕರ್ಮವನ್ನು ಮಾಡು ಅಂತ. ಅದು ಉದಿತಮ್ ಅನ್ನೋದಕ್ಕೆ ನಿಮ್ಗೆ ಹೇಳಿದ್ದು, ಉದಿಸಿ ಬಂದ ಕರ್ಮ, ಮೂಡಿ ಬಂದ ಕರ್ಮ, ಆ ವೇದದಲ್ಲಿ ಮೂಡಿ ಬಂದ ಕರ್ಮ ಅಂತ, ಆ ಶಬ್ದಕ್ಕೆ ಅರ್ಥ ಅಲ್ಲಿವರೆಗೂ ಬರುತ್ತೆ ಅಂತ. ಅರಿವಿನಲ್ಲಿ ಮೂಡಿ ಬರುವ ಕರ್ಮ ಅದನ್ನು ಮಾಡು. ಮೂರನೇದೇನು? ಆ ಕರ್ಮವೇ ಈಶ್ವರನಿಗೆ ಪೂಜೆ. ಈಗ ನಾವು ಹೇಳಿದ್ದೇನು? ಅರಿತಾಗ, ಅರ್ಥ ಮಾಡಿಕೊಂಡಾಗ ತಾನಾಗಿ ಬರುವಂಥ ಕೆಲವು ಭಾವಗಳಿದೆಯಲ್ಲ, ಕೆಲವು ಅನುಭವಗಳು, ತಾನಾಗಿ ನಾವೇನು ಮಾಡ್ತೇವೆ ಅದೇ ಮಾಡ್ತೇವೆ ಅಂದರೆ ಕರ್ಮ ಅಂತ. ಅರ್ಥ ಆದಾಗ ಆ ಅರ್ಥ ಹೇಗೆ ಹೊರಗೆ ಬರುತ್ತೆ ನಮ್ಮ ಕೈ ಮೈಯಿಂದ ಕಣ್ಣಿಂದ, ಅದು ಪೂಜೆ ಅಂತಾನೆ ಹೇಳ್ತಾ ಇರೋದು ನಾವು ಅಂತ. ಆ ವಾಕ್ಯ ನೋಡಿ, ಮೊದಲು ವೇದೋ ನಿತ್ಯ ಮಧೀಯತ, ಆ ಅರಿವು, ಆ ಅನುಭೂತಿ, ಅಲ್ಲಿಂದ ಬಂದ ಕರ್ಮ, ತದುದಿತಂ ಕರ್ಮ ಅನ್ನುವಾಗ ಅಲ್ಲಿಂದ ಬಂದ ಕರ್ಮ, ಅದೇ ಪೂಜೆ ಈಶ್ವರನಿಗೆ. ನೋಡಿ ಎಷ್ಟು ಸರಿ ಇದೆ ಅಂತ, ಅದಕ್ಕೆ ಪೂರ್ತಿ ಮ್ಯಾಚ್ ಆಗುತ್ತೆ, ಸಂಪೂರ್ಣ ಒಂದಕ್ಕೊಂದಕ್ಕೆ ಸರಿ ಹೊಂದತ್ತೆ ಅದು ಅಂತ. ಅನುಭವಿಸಿದಾಗ, ವೇದ ಅಂದರೆ ಅನುಭೂತಿ, ಅನುಭವಿಸಿದಾಗ, ಅರ್ಥ ಆದಾಗ ತಾನಾಗಿ ಬರುವ ಹಾವಭಾವಗಳು, ತಾನಾಗಿ ಬರುವ ಚಲನವಲನಗಳು. ನಾವು ಕಣ್ಣೀರು ಹಾಕಿದರೆ ಆ ಕಣ್ಣೀರು ಪೂಜೆ, ಅದು ನ್ಯಾಯವಾದ ಪೂಜೆ. ಕಣ್ಣ ಜಲವ ಸುರಿಸಿ ಅಭಿಷೇಕವ ಗೈವಿ, ಅದು ಪೂಜೆ ಇದು ಅಂತ. ನನ್ನ ತನಮ ಉರಿಸಿ ನಿನಗೆ ಆರತಿ ಗೈವೆ, ಹಂಗಾಗತ್ತೆ ಅದು. ನಿಜವಾದ ಗುರುವಿನ ಎದುರು ಹೋಗಿ ನಿಂತರೆ, ನಿಜವಾದ ದೈವದ ಎದುರು ಹೋಗಿ ನಿಂತರೆ ಆ ನಾನು ಅನ್ನೋ ಸುಟ್ಟು ಹೋಗುತ್ತೆ ಅಂತ. ನಮಗೂ ಅಲ್ಲಿಗೂ ಒಂದು ಸಂಪರ್ಕ ಏರ್ಪಟ್ರೆ, ಬೇವಲಂತೆ ಸೆಟ್ ಆಗದಿದ್ರೆ ಏನು ಮಾಡೋಕ್ಕಾಗೋದಿಲ್ಲ ಬಿಡಿ, ಅಂಥದ್ದಿರುತ್ತೆ ಕೆಲವು ವಸ್ತು ಅಂತ. ಎದ್ದು ಹಾಕಿದ್ರೆ ಒಡೆಯಲ್ಲ, ಎಳೆದ್ರೆ ಸವಿಯಲ್ಲ ಅಂತ, ಅದೇನು ಮಾಡೋಕ್ಕಾಗೋದಿಲ್ಲ. ಆದರೆ ಅಂಥದ್ದು ಏರ್ಪಟ್ಟರೆ, ಆ ಗುರು ಶಿಷ್ಯನ ಮಧ್ಯೆ ಅಥವಾ ದೈವ ಮತ್ತು ಭಕ್ತನ ಮಧ್ಯೆ ಏರ್ಪಟ್ಟರೆ ನನ್ನ ತನಕ ಕಳೆದು ಹೋಗೋದೇ ಕೊನೆಗೆ. ಬಲ್ಲವರು ಹೇಳ್ತಾರೆ, ಮೊದಲು ಗುರು ಏನು ಮಾಡ್ತಾನೆ, ಗುರುವಿನ ಹತ್ರ ಹೋದ್ರೆ ಅಂದರೆ ನಾಶ ಮಾಡ್ತಾನಂತೆ ನಮ್ಮನ್ನ. ಅಂದರೆ ಅಷ್ಟು ಕೆಟ್ಟವನ ಗುರು ಅಂದರೆ ಅಂತ. ಹಂಗಲ್ಲ, ಇಲ್ಲಿವರೆಗೆ ನಾನು ಅಂತ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಒಂದು ರೂಪ ಅಡ್ಡ ದಿಡ್ಡಿ ಬೆಳೆದಿದೆ, ಅದು ಏನೇನೋ ಆಗಿದೆ, ಅದನ್ನು ಇಲ್ಲ ಅಂತ ಮಾಡಿ ನಿಜವಾದ ನಾನು ಅಂತಂದು ಹಿಡ್ತಾನೆ ಅಲ್ಲಿಗೆ ಅಂತ. ಅಲ್ಲಿವರೆಗೂ ನಮ್ಮ ನಂಬಿಕೆಗಳು, ಭಾವನೆಗಳು, ನಾವು ಅದೇ ಮತ್ತೇನು ಹೊಸ್ತೇನೋ ಕೊಡದೇ ಅವನೇನು ಗುರು,
ಮಿಗಿಲಾದ್ದನ್ನು ಕೊಟ್ಟಾಗ ಹಿಂದಿಂದೆಲ್ಲ ಹೋಯ್ತು, ನಾನು ಹೋಗಲೇಬೇಕಾಗ ಅಂತ. ಅಲ್ಲಿ ನಿಜವನ್ನು ಪ್ರತಿಷ್ಠೆ ಮಾಡ್ತಾನೆ, ಅಹಮ್ಮನ್ನು ಕಳೆದು ನಿಜವನ್ನು ಪ್ರತಿಷ್ಠೆ ಮಾಡ್ತಾನೆ. ನೀವು ಎಷ್ಟೋ ಗುರುಗಳ ಸಂತರ ಕಥೆ ಕೇಳಿದರೆ ಈ ಶಿಷ್ಯರಿಗೆ ಹೀಗೆಲ್ಲ ಮಾಡಿದ್ದು ತುಂಬ ಕಡೆ ಇದೆ ಅಂತ, ತುಂಬ ಕಡೆ ಅಂಥ ಉದಾಹರಣೆಗಳು ಸಿಕ್ಬಿಡ್ತವೆ. ಏನೆಲ್ಲ ಮಾಡಿಬಿಡ್ತಾರೆ ಶಿಷ್ಯರನ್ನು ಅಂದರೆ, ಗುರುಗಳು ಏನು ಪಾಪ ಏನು ಗೊಳವೆ ಕೊಡ್ತಾರೆ ಅಂತ ಅನ್ಸುತ್ತೆ ನಮಗೆ. ಪರೀಕ್ಷೆ ಅಂತ ನಾವು ನೆಪದಲ್ಲಿ ಏನೆಲ್ಲ ಮಾಡಿಬಿಡ್ತಾರಪ್ಪ, ಅಹಮ್ಮನ್ನು ಕಡಿತಾರೆ ಅಷ್ಟೇ, ಬೇರೆ ಏನಿಲ್ಲ. ನಾನೇನಲ್ಲ. ನಿಮಗದು ನೆನಪಿದೆ ನಾವು ಹೇಳಿದ್ದು, ಬೆಟ್ಟದ ಮೇಲೆ ದೇವಸ್ಥಾನ ಯಾಕಿದೆ ಅಂದರೆ, ಅಹಂ ಹೋದರ್ತು ಅವನು ಕಾಣೋದಿಲ್ಲ, ಭಗವಂತನ ದರ್ಶನ ಆಗೋದಿಲ್ಲ. ಅಹಂ ಹೋಗಬೇಕು ಅಂದರೆ ಸ್ವಲ್ಪ ಸುಸ್ತಾಗಬೇಕು ಅಂತ. ಬೆಟ್ಟ ಹತ್ತಿ ಸುಸ್ತಾದಾಗ ಎಂಥ ದುರಹಂಕಾರಿ ಆದರೂ ಒಂದು ಸರ್ತಿ ಅವನು ತಗ್ಗಿರ್ತಾನೆ, ಆವಾಗ ನೋಡು ದೇವರನ್ನು, ಸರಿ ಕಾಣುತ್ತೆ ದೇವ್ರು ನಿಂಗೆ, ಆಗ ನೋಡಿದ್ರಿ ಅಂತ. ಜೀವನದಲ್ಲೂ ನೊಂದಾಗ ಕಷ್ಟಪಟ್ಟಾಗ ದೇವರು ಚೆನ್ನಾಗಿ ಕಾಡ್ತಾನೆ. ಸೊಂಪಾಗಿದ್ದಾಗ ನನಗೇನು, ಈ ಕುಟುಂಬಗಳಲ್ಲಿ ಕೆಲವು ಸತಿ ಇರುತ್ತೆ, ಯಾರೋ ಕೆಲವರು ಕಷ್ಟಪಡ್ತಾ ಇರ್ತಾರೆ, ಅವ್ರು ಎಲ್ಲೆಲ್ಲ ಹೋಗಿ ಏನೋ ಜ್ಯೋತಿಷ್ಯ ಅದು ಇದು ಕೇಳ್ಕೊಂಡು ಬಂದು ಪರಿಹಾರ ಅಂತ ಕಷ್ಟಪಡ್ತಾ ಇರ್ತಾರೆ. ಅವರು ಉಳಿದವ್ರ ಜೊತೆ ಅವರೆಲ್ಲ ಜ್ಯೋತಿಷಿಗಳು ಏನು ಹೇಳ್ತಾರೆ, ಎಲ್ಲ ಇಡೀ ಕುಟುಂಬ ಸೇರಿ ಪರಿಹಾರ ಮಾಡಬೇಕು ಅಂತ ಹೇಳೋದು ಜ್ಯೋತಿಷಿಗಳು. ಈ ಕುಟುಂಬದವ್ರು ಉಳಿದವರು ನನಗೇನಾಗಿಲ್ವಲ್ಲ, ನಾ ಯಾಕೆ ಬರಬೇಕು ಅಂತ, ಸಂಕಟ ಬಂದಿಲ್ವಲ್ಲ ನಾ ಯಾಕೆ ವೆಂಕಟರಮಣ ಅನ್ಬೇಕು ಅಂತ ಅನ್ನೋದು. ಅವನು ಮಾಡಿದ್ರೆ ಏನು ಗಂಟೋಗೋದು, ಎಲ್ಲ ಸೇರ್ಕೊಂಡು ಮಾಡಿದ್ರೆ ಏನು ಗಂಟಾಗೋದು, ನನಗೇನಾಗಿಲ್ವಲ್ಲ ಆದರೆ ಮಾಡಬೇಕು ಅಂತ. ಅಂದರೆ ಅವನು ಇಂಡೈರೆಕ್ಟ್ಲಿ ಏನು ಹೇಳ್ತಿದ್ದಾನೆ ಅಂದರೆ, ನಾನು ನಿನ್ನ ಪೂಜೆ ಮಾಡಬೇಕು ಅಂತ ಆದರೆ ನೀನು ನನಗೆ ಕಷ್ಟ ಕೊಡಬೇಕು ಅಂತ ಅವನು ಹೇಳ್ತಾ ಇದ್ದಾನೆ ಅಷ್ಟೇ. ಈಶ್ವರನು ಅದನ್ನು ಹೇಳ್ತಾನೆ, ಐಶ್ವರ್ಯ ಮದ ಮತ್ತಸ್ಯ ದಾರಿದ್ರ್ಯಂ ಪರಮಾಂಜನಂ. ಐಶ್ವರ್ಯದ ಮದದಲ್ಲಿ ಮತ್ತನಾದರೆ ಆ ರೋಗಕ್ಕೇನು ಔಷಧ ಅಂದರೆ ದಾರಿದ್ರ್ಯಂ ಪರಮಾಂಜನಂ, ದೊಡ್ಡ ಔಷಧ ಅದೇ. ಹಾಗಾಗಿ ಯಸ್ಯ ಅನುಗ್ರಹಂ ಇಚ್ಛಾಮಿ, ಯಾರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತೇನೆ ನಾನು, ತಸ್ಯ ವಿತ್ತಂ ಹರಾಮ್ಯಹಂ, ಅವನನ್ನು ಬಡವನು ಮಾಡ್ತಾನೆ, ಅವನಿಗೆ ಕಷ್ಟ ಕೊಡ್ತಾನೆ, ಆಗಲೇ ಅನುಗ್ರಹ ಕೊಟ್ಟರೆ ತಗೊಳಕ್ಕೆ ಬರೋದವ್ರಿಗೆ ಅಂತ. ಅದು ಹೇಳಿದ್ವಲ್ಲ, ಈಶ್ವರ ನಮ್ಮನ್ನು ನೋಡ್ತಾನೇ ಇದ್ದಾನೆ, ನಾವು ನೋಡಿದ್ರೆ ಆಯಿತು, ಅಲ್ಲಿಗೆ ಮುಗಿತು. ಒಟ್ಟಷ್ಟೇ ಇರೋದು ಸಾಧನೆ ಅಂದರೆ ಅಷ್ಟೇ. ಕಣ್ಣು ಸೇರಬೇಕು, ಈಶ್ವರನ ದೃಷ್ಟಿ ನಮ್ಮ ದೃಷ್ಟಿ ಸೇರಬೇಕು ಅಂತ. ಸೇರಬೇಕು ಅಂದರೆ ನಮ್ಗೆ ಕಾಣ್ತಾನೇ ಇಲ್ಲ ಈಶ್ವರ. ಯಾಕೆ ಕಾಣ್ತಾ ಇಲ್ಲ ಅಂದರೆ ಐಶ್ವರ್ಯ ಮದ ಮತ್ತನಾದಾಗ ಅಂಧತ್ವ ಬರುತ್ತೆ, ಕಾಣಿಸೋದಿಲ್ಲ ಏನೂ ಆಗ. ಗುರುಗಳು ಹಿರಿಯರು ಯಾವುದೂ ಕಾಣಿಸೋದಿಲ್ಲ. ಕಿತ್ಕೊಂಡಾಗ ಅದೆಲ್ಲ ಕಾಣೋಕ್ಕೆ ಶುರುವಾಗತ್ತೆ, ಗುರು ದೇವರು ಎಲ್ಲ ಕಾಣೋಕ್ಕೆ ಶುರುವಾಗತ್ತೆ. ಹಾಗಾಗಿ ಕಷ್ಟ ಬರುತ್ತೆ ಜೀವನದಲ್ಲಿ. ಹಾಗಾಗಿ ಕಷ್ಟ ಬಂದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ನಿಜ, ಅದು ಅದೇ ನಿಜ ಅಂತ. ಹಾಗಾಗಿ ಪೂಜೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ. ಹಾಗಾದ್ರೆ ಈ ಪೂಜೆ ಯಾಕೆ ಮಾಡಬೇಕು, ಈ ಪೂಜೆನೂ ಹಾಗೆ ಮಾಡಬೇಕು, ಅರ್ಥ ಮಾಡ್ಕೊಂಡು ಮಾಡಬೇಕು ಅಂತ. ಈ ಪೂಜೆನೂ ಅಂತ ಅಷ್ಟು ದೊಡ್ಡವನು ನೀನು ಅಂತ, ನಾನು ಏನಲ್ಲ, ನನ್ನ ಹತ್ರ ಇದೆಲ್ಲ ಇದೆ, ಸ್ವಲ್ಪ ನೀರು, ಸ್ವಲ್ಪ ಗಂಧ, ಸ್ವಲ್ಪ ಹೂವು, ತೆಂಗಿನಕಾಯಿ, ಇದು ನಿನಗೆ. ಅವನ ಮಹತಿಯನ್ನು ಅರ್ಥ ಮಾಡಿಕೊಂಡು, ನಮ್ಮ ಅಲ್ಪತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನೇ ಕೊಡೋದು ನಾವು ಅಂತ. ಕೊಡುವಾಗ ಆ ಭಾವಿಸಿ ಕೊಟ್ಟರೆ ನಿಜ ಅರ್ಥದಲ್ಲಿ ಪೂಜೆ ಆಗುತ್ತೆ. ಈಗ ಬರೋ ಪ್ರಶ್ನೆ, ಹಾಗಾದ್ರೆ ಆ ಭಾವನೆ ಬರೋವರೆಗೆ ಪೂಜೆ ಮಾಡೋದು ಬೇಡವಾ, ಅದು ಪೂಜೆನ ಅಲ್ವಾ ಮಾಡಿದ್ದಂಗಾರೆ, ಬಿಟ್ಬಿಡೋಣವಾ, ಒಳ್ಳೇದಾಯ್ತು ಬಂದೊಂದು ಲಾಭ ಆಯಿತು ಅಂತ. ಅಲ್ಲ, ಅಭ್ಯಾಸ ಅದು ಅಂತ. ಮಾಡ್ತಾಯಿರಿ ಅದನ್ನು ಅಂತ, ಮಾಡ್ತಾಯಿರೋದನ್ನು ಮಾಡ್ತಾಯಿರಿ, ಅಭ್ಯಾಸ ಅದು ಅಂತ. ಯಾಕೆಂದರೆ ಒಂದಿನ ಅದು ಬಂದಾಗ ದಾರಿ ಇರುತ್ತೆ ಅದಕ್ಕೆ ಹೊರಗೆ ಬರೋದಕ್ಕೆ ಅಂತ. ಯಾವತ್ತೋ ಒಂದಿನ ಬರುವಾಗ ನಾವು ಸಿದ್ಧರಾಗಿರಬೇಕು ಅಂತ. ನಮ್ಮ ಜೀವನದಲ್ಲಿ ಅಂತ ಎಲ್ಲ ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಪದ್ಧತಿಗಳು ಇದ್ದು ಬಿಡಬೇಕು ಅಂತ. ಅದು ಬಂದಾಗ ಈ ದಾರಿಯಲ್ಲಿ ಹೊರ ನುಗ್ಗುತ್ತೆ ತಾನೇ. ನೀವು ಮಾಡ್ತಾ ಇರೋ ಪೂಜೆಲ್ಲೇ ಬಂದುಬಿಡ್ಬೋದು ಅದು ಅಂತ, ಅಲ್ಲೇ ಅಭಿವ್ಯಕ್ತ ಆಗ್ಬೋದು ಅದು ಅಂತ. ಅಥವಾ ಮಾಡ್ತಾ ಮಾಡ್ತಾ ಬರಬಹುದು, ದಿನ ಮಾಡ್ತಾ 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 ಎಲ್ಲೋ ಒಂದು ದಿನ ಒಂದು ಮುಹೂರ್ತಲ್ಲ ಭಾವ ಬಂದು ನಾವು ಪೂಜೆ ಮಾಡಿದ್ವು ಅಂದರೆ, ಸಕೃದ ಪ್ರಿಯನ ಮುರಾರಿ ಸಮರ್ಚ, ನಿನ್ನ ಜೀವನದಲ್ಲಿ ಮಾಡಿದ ಲಕ್ಷ್ಯ ಪೂಜೆಯಲ್ಲಿ ಒಂದು ಪೂಜೆ ಹಾಗಾದರೆ ಆಯಿತು, ಕೆಲಸ ಆಯಿತು. ಆ ಒಂದು ಪೂಜೆಗಾಗಿ ಲಕ್ಷ್ಯ ಪೂಜೆ ಮಾಡಬೇಕು ನಾವು. ಆ ಒಂದು ದಿನಕ್ಕಾಗಿ ಇಡೀ ಜೀವನ ಕಳಿಬೇಕು ನಾವು. ನಿತ್ಯ ನಮಸ್ಕಾರ ಮಾಡಬೇಕು, ನಿತ್ಯ ಪೂಜೆ ಮಾಡಬೇಕು, ಕರ್ಮಗಳನ್ನು ಮಾಡ್ತಾನೆ ಇರಬೇಕು. ಎಲ್ಲಿ ಬರ್ತದೋ ಯಾರಿಗೆ ಗೊತ್ತು, ಯಾವ ಮುಹೂರ್ತದಲ್ಲಿ ಯಾವ ಸನ್ನಿವೇಶದಲ್ಲಿ ಎಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೋ ಅದು ಬರಲಿ, ಅದು ಆ ಭಾವ ಬಂದಾಗ ಆ ಜೀವ ಬರುವಾಗ ಅದಕ್ಕೊಂದು ದೇಹ ಇರಲಿ ಅಂತ, ದೇಹ ತಯಾರು ಮಾಡಿ ಇಟ್ಬಿಡೋದು ಅಂತ ಅನ್ನೋ ಹಾಗೆ. ಮತ್ತು ಅಭ್ಯಾಸದಿಂದ ಬರುತ್ತೆ, ಮಾಡ್ತಾ 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 ಇದ್ದಾಗ ಬರುತ್ತೆ. ಅದೇ ಪೂಜೆನ ನೀವು ಪ್ರೀತಿಯಿಂದ ಮಾಡ್ತಾ ಮಾಡ್ತಾ ಹೋಗಿ, ಮಾಡ್ತಾ ಇರೋದನ್ನೇ ಹೊಸ್ತೇನೂ ಅಲ್ಲ, ಪ್ರೀತಿನೊಂದು ಬೆರೆಸ್ತಾ ಹೋಗಿ, ಒಂದಷ್ಟು ಭಾವ ಬೆರೆಸ್ತಾ ಹೋಗಿ ಬರುತ್ತೆ ಅದರಲ್ಲಿ. ಹಾಗಾಗಿ
ಮೊದಲು ಬೇಕಾದ್ದು ವೇದ, ಮೊದಲು ಬೇಕಾದ್ದು ವೇದ, ಆಮೇಲೆ ಬೇಕಾಗೋದು ಅದರಿಂದ ಮತ್ತೇನಿಲ್ಲ, ಅದು ತಾನೇ ಆಗೋವಂಥದ್ದು ಮುಂದಿನದೆಲ್ಲ ಅದು ಅಂತ. ಅದರಿಂದ ಬರುವಂಥ ಕರ್ಮ ವೇದ ಅಂತ ಎಕ್ಸ್ಪೀರಿಯನ್ಸ್, ಆ ಅನುಭೂತಿಯಿಂದ ತಾನಾಗಿ ನಮ್ಮಲ್ಲಿ ಉಂಟಾಗುವಂಥ ಒಂದು ಕರ್ಮ, ಅದು ಈಶ್ವರನಿಗೆ ಮಾಡಿದ ಪೂಜೆ, ಅದು ಸಾಕು ಮುಕ್ತಿಗೆ. ಹರಿರಾಮ್.